ಸೆಲ್ಲಿಂದ ಕನ್ಸ್ಟ್ರಕ್ಷನ್ ಆಗತ್ತೆ. ಸೊ ಆ ಸೆಲ್ಲಲ್ಲಿ ಒಂದೊಂದು ಸೆಲ್‌ಗೆ ಒಂದೊಂದು ಫಂಕ್ಷನ್ ಇರುತ್ತೆ. ಅರ್ಥ ಆಯ್ತಾ? ಡೈಜೆಸ್ಟಿವ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಕಾರ್ಡಿಯಾಕ್ ಸಿಸ್ಟಮ್ ಆ ತರ ಒಂದೊಂದು ಸೆಲ್‌ಗೆ, ಒಂದೊಂದು ಕಣಗೆ ಒಂದೊಂದು ಕೆಲಸ ಇದೆ. ಸೊ ಆ ಕೆಲಸ ಎಲ್ಲಿಂದ ಬರುತ್ತೆ ಅಂದ್ರೆ, ಆ ನ್ಯೂಕ್ಲಿಯಸ್ ಅಂದ್ರೆ ಆ ಕೇಂದ್ರಕದಿಂದ ಬರುತ್ತೆ. ಆ ಕೇಂದ್ರಕದಲ್ಲಿ ಡಿಎನ್ಎ, ಆರ್‌ಎನ್ಎ ಅಂತ ಒಂದಿರುತ್ತೆ. ಆರ್‌ಎನ್ಎ ಅಂದ್ರೆ ಪ್ರೋಟೀನ್ ತಯಾರು ಮಾಡೋ ಒಂದು ವೇರ್ ಹೌಸ್, ಫ್ಯಾಕ್ಟರಿ ಅದು. ಆ ಫ್ಯಾಕ್ಟರಿಯಲ್ಲಿ ನಿಮ್ಗೆ ಏನು ಪ್ರೋಟೀನ್ ಬೇಕೋ ಅದು ಫಾರ್ಮೇಷನ್ ಮಾಡಕ್ಕೂ ಒಂದು ಪ್ರೋಗ್ರಾಮ್ ಬೇಕು. ಅಂದ್ರೆ ಈ ಕೆಲಸ ಮಾಡು, ಈ ಪ್ರೋಟೀನ್ ರಿಲೀಸ್ ಮಾಡು, ಈ ಹಾರ್ಮೋನ್ ರಿಲೀಸ್ ಮಾಡಿ ಅಂತ ಒಂದು ಇನ್ಫಾರ್ಮೇಷನ್ ಎಲ್ಲಿಂದ ಬರುತ್ತೆ ಅಂದ್ರೆ ಹೆಡ್ಡಿಂದ. ತಲೆ. ತಲೆಯಲ್ಲಿ ಒಂದು ಪೀನಿಯಲ್ ಗ್ಲ್ಯಾಂಡ್ ಅಂತ ಒಂದಿದೆ. ಆ ಪೀನಿಯಲ್ ಗ್ಲ್ಯಾಂಡ್ ಅಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ. ಓಹೋ! ಇವತ್ತು ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಇದೆ ಪ್ರೊಡ್ಯೂಸ್ ಮಾಡಿ ಅಂತ ಒಂದು ಸಿಗ್ನಲ್ಲು ಬ್ಲಡ್ ಇಂದ ಹೋಗುತ್ತೆ. ಅದು ಥೈರಾಯ್ಡ್ ಗ್ಲ್ಯಾಂಡ್‌ಗೆ ರೀಚ್ ಆಗಿ ಅಲ್ಲಿ ನ್ಯೂಕ್ಲಿಯಸ್‌ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಅದೇ ತರ ಈ ಈ ಡಿಎನ್ಎಗೆ ಒಂದು ಪ್ರೋಗ್ರಾಮ್ ಇದೆ. ಏನೇನು ಮಾಡಬೇಕು ಆಲ್ರೆಡಿ ಇಟ್ ಈಸ್ ಡಿಸೈಡೆಡ್ ಅಂದ್ರೆ ನಾವು ಕಂಪ್ಯೂಟರ್‌ಗೆ ಯಾವ ತರ ಪ್ರೋಗ್ರಾಮ್ ಕೊಡ್ತೀವೋ, ಅದೇ ತರ ಬ್ರೈನಿಂದ ಎಲ್ಲ ಕಣಗಳಿಗೆ ಪ್ರೋಗ್ರಾಮ್ ಹೋಗ್ತಾನೆ ಇರುತ್ತೆ. ಅದು ಓಲ್ಡ್ ಪ್ರೋಗ್ರಾಮಿಂಗ್ಸ್. ಅಂದ್ರೆ ನಮ್ಗೆ ಏನನ್ನ ಹ್ಯಾಬಿಟ್ ಇದೆ ಅಂದ್ರೆ ಅದೇ ಮಾಡ್ತಾ ಇರ್ತೀವಿ. ಯಾವ ಟೈಮಿಂಗ್‌ಗೆ ಎದ್ದಾಗಬೇಕಂದ್ರೆ ಅದೇ ಟೈಮಿಂಗ್. ಆ ತರ ನಮ್ ಡಿಎನ್ಎಗೆ ಒಂದು ಪ್ರೋಗ್ರಾಮ್ ಇದೆ. ಆ ಡಿಎನ್ಎ ಅಂದ್ರೆ ಒಂದು ಕೋಡಿಂಗ್ ಅದು. ಲೈಟ್ ಕೋಡಿಂಗ್. ಸೊ ಆಕ್ಚುअली ಅದು ಪ್ರೋಟೀನ್ ಅಂತೀವಿ. ಬಟ್ ಇಟ್ಸ್ ಆಕ್ಚುअली ಎ ಲೈಟ್ ಪ್ರೋಗ್ರಾಮಿಂಗ್. ಸೊ ಡಿಎನ್ಎ ಚೇಂಜ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸೊ ಫಸ್ಟ್ ಈ ಸಿಗ್ನಲ್ ಎಲ್ಲಿಂದ ಹೋಗುತ್ತಂದ್ರೆ ನಿಮ್ಮ ಬ್ರೈನ್ ಅಲ್ಲಿ. ಬ್ರೈನ್‌ಗೆ ಯಾರು ಕೊಡ್ತಾರೆ ಇನ್ಫಾರ್ಮೇಷನ್ ಅಂದ್ರೆ ಕಾನ್ಷಿಯಸ್‌ನೆಸ್. ಸೊ ನಾವು ಏಜ್ ಆಗಬೇಕು ಅಂತ ಒಂದು ಪ್ರೋಗ್ರಾಮ್ ಇದೆ. ಅದು ಡಿಎನ್ಎ ಅಲ್ಲಿದೆ. ಆ ಡಿಎನ್ಎ ಅಲ್ಲಿ ಪ್ಲಾಸ್ಮಿಡ್ ಅಂತ ಒಂದು ಬಾಲ್ ತರ ಇರುತ್ತೆ. ಆ ಬಾಲ್ ಒಂದು ಬಾಲ್ ಇಮ್ಯಾಜಿನ್ ಮಾಡಿ ಅದ್ಮೇಲೆ ಒಂದು ಲೂಪು, ಡೌನ್ ಅಲ್ಲಿ ಒಂದೊಂದು ಲೂಪ್ ಇರುತ್ತೆ. ಚಿಕ್ಕ ಲೂಪ್ ಇರುತ್ತಲ್ವಾ ಅದು ಕಮ್ಮಿ ಆಗ್ತಾ ಇರುತ್ತೆ. ಏಜ್ ಆದ ತಕ್ಷಣ ಏಜ್ ಆಗ್ತಾ ಆಗ್ತಾ ಅದು ಕಮ್ಮಿ ಆಗುತ್ತೆ. ದಟ್ ಈಸ್ ಕಾಲ್ಡ್ ಪ್ಲಾಸ್ಮಿಡ್. ಅಂದ್ರೆ ನಾವು ಇನ್ಫಿನಿಟಿ ಸಿಂಬಲ್ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ಫಿನಿಟಿ ಸಿಂಬಲ್ ಇರುತ್ತೆ. ಆ ಇನ್ಫಿನಿಟಿ ಸಿಂಬಲ್ ಸೆಂಟರ್ ಅಲ್ಲಿ ಒಂದು ಕ್ರಾಸ್ ಇರುತ್ತಲ್ವಾ? ಆ ಇನ್ಫಿನಿಟಿ ಸಿಂಬಲ್ ಮಧ್ಯದಲ್ಲಿ ಒಂದು ಪ್ಲಾಸ್ಮಿಡ್ ಬಾಲ್ ತರ ಇರುತ್ತೆ. ಸೊ ಅದು ಕಮ್ಮಿ ಆಗ್ತಾ ಇದಂದ್ರೆ ಏಜು ಆಗ್ತಾ ಇರುತ್ತೆ. ಸೊ ಇಟ್ಸ್ ಪ್ರೋಗ್ರಾಮ್ಡ್. ಸೊ ಹೌ ಟು ರಿವರ್ಸ್ ದ ಏಜ್ ಅಂದ್ರೆ ಇಟ್ ಈಸ್ ಎ ಟೆಕ್ನಿಕ್. ಒಂದು ಇಮ್ಮೋರ್ಟಾಲಿಟಿ ಅಂತ ಒಂದು ಆಲ್ರೆಡಿ ಇಟ್ಸ್ ರಿಲೀಸ್ಡ್ ಪಬ್ಲಿಷ್ ಪಬ್ಲಿಷ್ಡ್ ಆಲ್ರೆಡಿ. ಸೊ ಯು ಆರ್ ಆಲ್ ಪೀಪಲ್ ಅಂದ್ರೆ ನೀವೆಲ್ಲರೂ ಡಿಸೈಡ್ ಮಾಡ್ಕೊಂಡಿದ್ಯಾ ಬರ್ತಿಕ್ ಮುಂಚೆ ನಾವು ಈ ಫಿಸಿಕಲ್ ಬಾಡಿಗೆ ಒಂದು ಲೈಫ್ ಟೈಮ್ ಇರುತ್ತೆ ಅಂತ. ಅದು ಡಿಎನ್ಎದಲ್ಲಿ ಕೋಡಿಂಗ್ ಆಗ್ಬಿಟ್ರೆ ಅದಕ್ಕೆ ನಾವು ಏಜಿಂಗ್ ಆಗ್ತಾ ಇದ್ವಿ. ಸೊ ಇಟ್ಸ್ ಆಲ್ ಕಾಲ್ಡ್ ರೀಪ್ರೋಗ್ರಾಮಿಂಗ್. ಅಂದ್ರೆ ತಿರ್ಗಾ ವೈರಿಂಗ್ ಎಲ್ಲ ಚೇಂಜ್ ಮಾಡಬೇಕು. ಫಸ್ಟ್ ಎಲ್ಲಿ ಚೇಂಜ್ ಮಾಡಬೇಕು? ಕಾನ್ಷಿಯಸ್ ಅಲ್ಲಿ. ಆದ್ಮೇಲೆ ಬ್ರೈನ್ ಅಲ್ಲಿ ರಿವೈರಿಂಗ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಜೋ ಡಿಸ್ಪೆನ್ಸಾ ವಿಲ್ ಟೆಲ್. ಅವ್ರೇನ್ ಹೇಳ್ತಾರ ಗೊತ್ತಾ? ಬ್ರೈನ್ ಅಲ್ಲಿ ರಿವೈರಿಂಗ್ ಆಗಬೇಕು, ರೀಪ್ರೋಗ್ರಾಮಿಂಗ್ ಆಗ್ಬೇಕು. ಸೊ ನಾ ಇವಾಗ ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಎಲ್ಲಿ ಚೇಂಜ್ ಮಾಡಬೇಕು? ಕಾನ್ಷಿಯಸ್ ಲೆವೆಲ್ ಅಲ್ಲಿ. ಫಸ್ಟ್ ಸ್ಟೆಪ್ ಕಾನ್ಷಿಯಸ್. ಸೊ ಯಾವ ತರ ಆ ಕಾನ್ಷಿಯಸ್‌ನ ಏನ್ ಚೇಂಜ್ ಮಾಡ್ಬೇಕಂದ್ರೆ ಓಲ್ಡ್ ಪ್ರೋಗ್ರಾಮಿಂಗ್ಸ್ ಎಲ್ಲ ಡಿಲೀಟ್ ಮಾಡ್ಬೇಕು. ಹಳೆ ಪ್ರೋಗ್ರಾಮ್ಸ್ ಎಲ್ಲ. ನಾನು ಏಜಿಂಗ್ ಆಗ್ತೀನಿ, ನಾನು ಮೇಲು, ನಾನು ಫೀಮೇಲು, ನಾನು ಈ ತರ ಇದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು, ನಾನು ದೊಡ್ಡವರು, ನಾನು ಗುರು, ನಾನು ತುಂಬಾ ರಿಚ್ಚು, ನಾನು ತುಂಬಾ ಪೂರು ಈ ತರ ಇದೆಲ್ಲ ಪ್ರೋಗ್ರಾಮಿಂಗ್ಸ್. ದಟ್ ಈಸ್ ಕಾಲ್ಡ್ ಐ ಆಮ್ ಡ್ಯಾಶ್. ಐ ಆಮ್ ನಾನು.
ಆದ್ಮೇಲೆ ಆಡಿಂಗ್ ಆಗ್ತಾ ಇರುತ್ತೆ. ಅದೆಲ್ಲ ರಿಮೂವ್ ಮಾಡಿ. ಸೊ ದಟ್ ಈಸ್ ಕಾಲ್ಡ್ ಡಿಲೀಟಿಂಗ್ ಪ್ರಾಸೆಸ್. ಆ ಕಾನ್ಷಿಯಸ್ ಅಲ್ಲಿ ಡಿಲೀಟ್ ಮಾಡ್ಬೇಕು. ಆ ಡಿಲೀಟ್ ಆದ್ಮೇಲೆ ಸೆಕೆಂಡ್ ಈಸ್ ಕಾಲ್ಡ್ ಸೆಕೆಂಡ್ ಸ್ಟೆಪ್ ರೀಪ್ರೋಗ್ರಾಮಿಂಗ್. ಫಸ್ಟ್ ಸ್ಟೆಪ್ ಕಾನ್ಷಿಯಸ್ ಅಲ್ಲಿ ನಾನು ಅಂತ ನೆಕ್ಸ್ಟ್ ಏನೇನಿರುತ್ತೋ ಅದೆಲ್ಲ ನಾನಲ್ಲ, ನಾನಲ್ಲ, ನಾನು ಇದಲ್ಲ, ಇಲ್ಲ. ಸೊ ಕಾನ್ಷಿಯಸ್ ಆಗಿ ಡಿಲೀಟ್ ಮಾಡ್ಬೇಕು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಇಸ್ ಕಾಲ್ಡ್ ರೀವೈರಿಂಗ್. ರೀವೈರಿಂಗ್ ಅನ್ಬೋದು. ಇನ್ನೊಂದು ರೀಪ್ರೋಗ್ರಾಮಿಂಗ್. ಏನು ರೀಪ್ರೋಗ್ರಾಮಿಂಗ್? ಏನ್ ಪ್ರೋಗ್ರಾಮ್ ಮಾಡ್ತೀರಾ? ತಿರ್ಗಾ ನಾನು ರಿಚ್ಚು, ನನಗೆ ಇದ್ ಬೇಕು, ನನ್ಗೆ ಅದ್ ಬೇಕು, ಆ ತರ ಮಾಡ್ಬೇಕಾ? ಇಲ್ಲ ಅಂದ್ರೆ ಪ್ಯೂರ್ ನಾಲೆಡ್ಜ್, ದ ಟ್ರೂತ್. ಫಸ್ಟ್ ಸ್ಟೆಪ್ ಡಿಲೀಟಿಂಗ್ ಮಾಡ್ತೀವಿ ಎಲ್ಲ. ಸೆಕೆಂಡ್ ಸ್ಟೆಪ್ ರೀಪ್ರೋಗ್ರಾಮಿಂಗ್ ಮಾಡಬೇಕು. ರೀಪ್ರೋಗ್ರಾಮಿಂಗ್ ಏನಂದ್ರೆ ನನ್ನ ಸಹಜ ಸ್ಥಿತಿ. ನಾನು ಅದೇ ಆಗ್ಬೇಕು. ಐ ಆಮ್ ದಟ್. ದಟ್ಸ್ ಇಟ್ ರೀಪ್ರೋಗ್ರಾಮಿಂಗ್ ಅಲ್ಲಿ. ಸೊ ನಾನು ಐ ಆಮ್ ಆತ್ಮ, ಐ ಆಮ್ ಪರಮಾತ್ಮ, ಐ ಆಮ್ ಗಾಡ್, ಆಲ್ ದಿಸ್ ಓಕೆ. ಬಟ್ ಒಳ್ಳೆ ಇದು ಯು ಆರ್ ನಾಟ್ ಸೋಲ್ ಆಲ್ಸೋ. ಸೋಲ್ ಅಂದ್ರೆ ಇಟ್ಸ್ ಕಂಟಿನ್ಯೂಸ್ ಯೂನಿವರ್ಸ್ ಅದು. ಐ ಆಮ್ ದಟ್, ಐ ಆಮ್ ಆಲ್ರೆಡಿ ದಟ್. ನಾನು ಅದೇ. ದಿಸ್ ಈಸ್ ಕಾಲ್ಡ್ ರೀಪ್ರೋಗ್ರಾಮಿಂಗ್. ನಿನ್ನ ನ್ಯಾಚುರಲ್ ಸ್ಟೇಟ್ ತಿರ್ಗಾ ಬರಬೇಕು. ದಟ್ ಈಸ್ ಕಾಲ್ಡ್ ರೀಪ್ರೋಗ್ರಾಮಿಂಗ್. ಫಸ್ಟ್ ಏನು? ಫಸ್ಟ್ ಸ್ಟೆಪ್ ಡಿಲೀಟ್ ಎವ್ರಿಥಿಂಗ್. ಫಸ್ಟ್ ಖಾಲಿ ಮಾಡಬೇಕು. ಸೆಕೆಂಡ್ ಸ್ಟೆಪ್ ರೀಪ್ರೋಗ್ರಾಮಿಂಗ್. ನನ್ನ ಸಹಜ ಸ್ಥಿತಿ ಏನು ಇದೆಯೋ ಅದಕ್ಕೆ ಬರಬೇಕು. ದಟ್ ಈಸ್ ಕಾಲ್ಡ್ ರೀಪ್ರೋಗ್ರಾಮಿಂಗ್. ಥರ್ಡ್ ಸ್ಟೇಟ್. ಸೊ ಏನನ್ನ ಕೆಲಸ ಆಗ್ಬೇಕು ಅಂದ್ರೆ ಈ ಕಾನ್ಶಿಯಸ್ ಇಂದ ಎಲ್ಲಾ ಸೆಲ್ಸ್‌ಗೆ ಆ ಆ ಕಮಾಂಡ್ ಸಿಗ್ಬೇಕು. ಇಟ್ ಹ್ಯಾಸ್ ಟು ರೀಚ್ ಆಲ್ ದ ಸೆಲ್ಸ್. ಅಂದ್ರೆ ಕಣಗಳಿಗೆ ಎಲ್ಲಾ ಸೆಲ್ಸ್‌ಗೆ ಈ ಬ್ರೈನ್ ಇಂದ ಆ ಕಮಾಂಡ್ ಹೋಗ್ಬೇಕು ಅಲ್ವಾ? ಈ ಒಂದು ಪ್ರೆಸಿಡೆಂಟ್ ಇರ್ತಾರೆ. ಅವ್ರು ಏನೋ ಒಂದು ಜಿಒ ರಿಲೀಸ್ ಮಾಡ್ತಾರೆ. ಅದು ಎಲ್ಲ ಆ ಸ್ಟೇಟ್‌ಗೆ ಎಲ್ಲ ಸೇರ್ಕೋಬೇಕು. ಇಲ್ಲ ಅಂದ್ರೆ ಯಾರಿಗ್ ಗೊತ್ತಿಲ್ಲ. ಸೊ ಅದೇ ತರ ಕಾನ್ಷಿಯಸ್ ಎಲ್ಲಿ ಇರುತ್ತೆ ಅಂತ ಒಂದು ಅಲೆಕ್ಸ್ ಅಂತ ಒಬ್ರು ಡಾಕ್ಟರ್ ನ್ಯೂರೋ ಸರ್ಜನ್ ಇದ್ದಾರೆ. ಅವರು ಇನ್ಫೆಕ್ಷನ್ ಆದಾಗ ಬ್ರೈನ್ ಅಲ್ಲಿ ಹಿ ವೆಂಟ್ ಟು ಒನ್ ಲೈಟ್ ಸ್ಪೇಸ್. ಅವ್ರು ಕ್ಲಿಯರ್ ಆಗಿ ಎಕ್ಸ್‌ಪ್ಲೇನ್ ಮಾಡಿದ್ದಾರೆ. ಕಾನ್ಷಿಯಸ್‌ನೆಸ್ ಯಾವ ತರ ಇರುತ್ತೆ ಅಂತ. ಇಫ್ ಯು ಇಂಟರೆಸ್ಟೆಡ್ ಐ ವಿಲ್ ಸೆಂಡ್ ದಟ್ ವಿಡಿಯೋ ಆಲ್ಸೋ. ಸೊ ಎಲ್ಲಿಂದ ಆರ್ಡರ್ ಪಾಸ್ ಆಗ್ಬೇಕು ಅಂದ್ರೆ ಸಹಸ್ರಾರದಿಂದ. ಫಸ್ಟ್ ಸ್ಟೆಪ್ ಡಿಲೀಟ್ ಮಾಡ್ತೀವಿ. ಸೆಕೆಂಡ್ ಸ್ಟೆಪ್ ರೀವೈರಿಂಗ್ ಮಾಡಬೇಕು. ರೀವೈರಿಂಗ್ ಅಂದ್ರೆ ನಾನು ಸಹಜ ಸ್ಥಿತಿಗೆ ಹೋಗ್ಬೇಕು ಅಂತ. ಸೊ ಥರ್ಡ್ ಸ್ಟೆಪ್ ನಾವು ಇವಾಗ ಪ್ರಾಕ್ಟಿಕಲ್ಸ್ ಮಾಡ್ತೀವಿ. ಥರ್ಡ್ ಸ್ಟೆಪ್ ಡಿಸ್ಟ್ರಿಬ್ಯೂಟ್ ಯುವರ್ ಎನರ್ಜಿ. ಆ ಸಹಜ ಸ್ಥಿತಿ ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಆಗತ್ತೆ. ಆ ಪಾಯಿಂಟ್ ಇಂದ ಎಲ್ಲ ಬಾಡಿಗೆ ಆ ಕಮಾಂಡ್ ಹೋಗ್ಬೇಕು. ಸೊ ಫೋರ್ತ್ ಸ್ಟೆಪ್ ಆ ಕಮಾಂಡ್ ಹೋದ ತಕ್ಷಣ ನೀವು ಒಂದು 5 ಮಿನಿಟ್ಸ್, ಮಿನಿಮಮ್ ಟು ಮಿನಿಮಮ್ 5 ಮಿನಿಟ್ಸ್ ಆ ಇಮ್ಮೋರ್ಟಾಲಿಟಿ ಬಗ್ಗೆ ಡೀಪ್ ಅಂಡರ್‌ಸ್ಟ್ಯಾಂಡಿಂಗ್ ಬರ್ಬೇಕು. ಅಂದ್ರೆ ರಾಂತ ಈ ತರ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಆ ಥಾಟೇ ಆ ತರಾನೇ ಬಂತು ಅವ್ರಿಗೆ. ಎಲ್ಲ ಡಿಲೀಟ್ ಮಾಡ್ಕೊಂಡಿದ್ದಾರೆ ಫಸ್ಟ್. ಇಲ್ಲಿ ಏನು ಇಲ್ಲ. ನಾನು ಬಾಡಿ ಅಲ್ಲ. ಆ ತರ ಅವ್ರಿಗೆ ಮೈಂಡ್ ಸೆಟ್ ಆಗಿದೆ. ದಟ್ ಈಸ್ ಕಾಲ್ಡ್ ವೈರಾಗ್ಯ. ಸೊ ಅವರು ಈ ಚಂದ್ರನ, ಸೂರ್ಯನ್ ನೋಡ್ತಾ ನೋಡ್ತಾ ಏನಾಯ್ತಂದ್ರೆ ಅವ್ರ ಮೈಂಡ್ ಅಲ್ಲಿ ನಾನು ಸಹಜವಾಗಿದಂದ್ರೆ ಈ ಸಹಜವಾಗಿದಂದ್ರೆ ನಾನು ಇಮ್ಮೋರ್ಟಲ್ ಆಗಿರ್ತೀನಿ. ನಾನು ಶಾಶ್ವತವಾಗಿರ್ತೀನಿ. ನಮ್ಗೇನ್ ಕಡಿಮೆ ಇದೆ ಅಂತ ಒಂದು ಥಾಟ್ ಬಂತು ಅವ್ರಿಗೆ. ಸೊ ಆ ಥಾಟ್ ಎನರ್ಜಿ ಆಡ್ ಆಗ್ಬೇಕು ಆ ಥಾಟ್‌ಗೆ. ಅದು ಡೀಪ್ ಅಂಡರ್‌ಸ್ಟ್ಯಾಂಡಿಂಗ್ ಬರ್ಬೇಕು. ವಾಟ್ ಈಸ್ ಇಮ್ಮೋರ್ಟಾಲಿಟಿ?
ಸೊ, ಪ್ರೈಮ್ ಕ್ರಿಯೇಟರ್‌ಗೆ ಈ ಎಲ್ಲ ಸೃಷ್ಟಿ ನಾಶನವಾಗಬೇಕಂತ ಏನು ಪ್ರೋಗ್ರಾಮೇ ಇಲ್ಲ. ಫಸ್ಟ್ ಯೂನಿವರ್ಸ್ ರೂಲಲ್ಲಿ. ಈ ಜೀವಾತ್ಮ ಯಾವಾಗ ಅಶುದ್ಧವಾಗಿತ್ತು, ಅವಾಗದಿಂದ ಅಲ್ಲಿ ಇಂಡಿವಿಡ್ಯುವಲ್ ಕಾನ್ಷಿಯಸ್‌ನೆಸ್ ಸ್ಟಾರ್ಟ್ ಆಯ್ತು. ನಾನು ಚಿಕ್ಕೋರು, ನಮಗೆ ಡೆತ್ ಇರುತ್ತೆ, ನಾನು ಯಾರೋ, ಐ ಆಮ್ ನಥಿಂಗ್ ಅಂತ ಈ ತರ ಥಾಟ್ಸ್ ಬಂದು ಅದು ಡಿಎನ್ಎನಲ್ಲಿ ಪ್ರೋಗ್ರಾಮ್ ಆಯ್ತು ಎಲ್ಲ. ಸೊ ನೋಡಿ, ಈ ಏನ್ಷಿಯಂಟ್ ಪೀಪಲ್‌ಗೆ ಶುಗರು, ಬಿಪಿ ಏನೂ ಇರಲ್ಲ. ಯಾರೋ ಒಬ್ರಿಗೆ ಬರುತ್ತೆ. ಅದು ಡಿಎನ್ಎನಲ್ಲಿ ಪ್ರೋಗ್ರಾಮ್ ಆಗುತ್ತೆ. ಅವರಿಂದ ಅವ್ರ ಫ್ಯಾಮಿಲಿ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಟ್ರಾನ್ಸ್‌ಫರ್ ಆಗುತ್ತೆ. ಅಂದ್ರೆ ಥಾಟ್ ಇಂದ ಫೀಲಿಂಗ್, ಫೀಲಿಂಗ್ ಇಂದ ಎಮೋಷನ್, ಎಮೋಷನ್ ಇಂದ ಡಿಎನ್ಎ ಚೇಂಜ್ ಆಗೋದು. ಡಿಎನ್ಎದಿಂದ ಅದು ಪಿತೃದೋಷ ತರ ಜನರೇಷನ್ ಟುಗೆದರ್ ಇಟ್ ವಿಲ್ ಟ್ರಾನ್ಸ್‌ಫರ್. ಜನರೇಷನ್‌ಗೆ ಅದು ಟ್ರಾನ್ಸ್‌ಫರ್ ಆಗ್ತಾ ಇರುತ್ತೆ. ನಾವು ಅದು ಕ್ಯಾನ್ಸಲ್ ಮಾಡ್ತೀವಿ ಇವಾಗ. ಐ ಆಮ್ ಕಟಿಂಗ್ ದಟ್ ಜೆನೆಟಿಕಲ್ ಡಿಸಾರ್ಡರ್ಸ್. ಐ ಆಮ್ ಕ್ಲಿಯರಿಂಗ್ ದಟ್ ಜೆನೆಟಿಕಲ್ ಡಿಸಾರ್ಡರ್ಸ್. ಓಕೆ. ನೌ ಸ್ವಿಚ್ ಆಫ್ ಯುವರ್ ಲೈಟ್ಸ್. ಸೊ ಕಮ್ ಟು ನ್ಯಾಚುರಲ್ ಸ್ಟೇಟ್ ಆಫ್ ಯುವರ್ ಡಿಎನ್ಎ. ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ಸಿ ಬಿಟ್ವೀನ್ ಯುವರ್ ಐಬ್ರೋಸ್. ಸೊ ಬ್ರೀತ್ ವಿಲ್ ಕನೆಕ್ಟ್ ಆಲ್ ಯುವರ್ ಸೆಲ್ಸ್ ಟು ಬ್ರೀತ್ ಅನ್ನೋದು ಒಂದು ಸೂಪರ್ ಟೂಲ್. ಅಂದ್ರೆ ಎಲ್ಲಾ ಸೆಲ್ಸ್‌ನ ಈ ಥರ್ಡ್ ಐ ಮಧ್ಯದಲ್ಲಿ ಕನೆಕ್ಟ್ ಮಾಡೋದು ಒಂದು ಅದ್ಭುತವಾದ ಒಂದು ಮೀಡಿಯಮ್ ಅದು. ಸೊ ಟೇಕ್ 7 ಡೀಪ್ ಬ್ರೀತ್ಸ್. ಡೀಪ್ ಬ್ರೀತ್ಸ್. 1, second deep breath. 2. Take deeply from nose, release from your mouth. Every cell should activate, ವೈಬ್ರೇಟ್ ಆಗಬೇಕು ಎಲ್ಲ ಕಣ. ಥರ್ಡ್ ಬ್ರೀತ್. ಎಕ್ಸೇಲ್ ಫ್ರಮ್ ದ ಮೌತ್. ಮೌತ್ ಇಂದ ಬಿಡಿ. ಅದೇ ತರ ಫೋರ್ತ್ ಬ್ರೀತ್. ನೌ ಫಿಫ್ತ್. ಒನ್ ಮೋರ್, ಸಿಕ್ಸ್ತ್. Now relax. Seventh breath. Completely your body will get relaxed. Okay. ಇವಾಗ ನಿನ್ನ ಐಬ್ರೋಸ್ ಮಧ್ಯದಲ್ಲಿ ಒಂದು ಶೂನ್ಯ ನೋಡಿ. ಒಂದು ಡಾರ್ಕ್ನೆಸ್. ಜಸ್ಟ್ ಫೋಕಸ್ ಇನ್ ಬಿಟ್ವೀನ್ ಯುವರ್ ಐಸ್. ನಿನ್ನ ಕಣ್ ಮಧ್ಯದಲ್ಲಿ ಫೋಕಸ್ ಮಾಡಿ. ವಿತೌಟ್ ಎನಿ ಎಫರ್ಟ್. See that infinity space. ಅದು ಕಾಂತಿ ಅಲ್ಲ, ಅದು ಬೆಳಗೂ ಇಲ್ಲ, ಕತ್ಲೂ ಇಲ್ಲ. ದಟ್ ಈಸ್ ನಥಿಂಗ್ನೆಸ್. ಅದಕ್ಕೂ ಏನೋ ನೇಮೂ ಇಲ್ಲ.
ನಾಮರಹಿತ, ರೂಪರಹಿತ, on infinity space. Expand, ಎಲ್ಲ ಇನ್ಫಿನಿಟ್ ಪಾಸಿಬಿಲಿಟೀಸ್ ಆರ್ ದೇರ್. ಅನಂತ ಸಂಭಾವ್ಯತೆಗಳಿರುತ್ತೆ ಅಲ್ಲಿ. ಕಟ್ ಯುವರ್ ಆಲ್ ಥ್ರೆಡ್ಸ್, ಪ್ರೋಗ್ರಾಮಿಂಗ್ಸ್ ಎಲ್ಲ ಒಂದು ದಾರ ತರ ಇಮ್ಯಾಜಿನ್. ಲೆಟ್ ದೆಮ್ ಗೋ ಲೈಕ್ ಕೈಟ್ಸ್. ಓನ್ಲಿ ದಟ್ ಸ್ಪೇಸ್, ಬ್ಲ್ಯಾಕ್ ಸ್ಪೇಸ್, ಇನ್ಫಿನಿಟಿ ಸ್ಪೇಸ್. ಅದಕ್ಕೂ ಏನೂ ಅರ್ಥನೂ ಇಲ್ಲ. ಇನ್ ಫುಲ್ ಕಾನ್ಶಿಯಸ್ನೆಸ್, ಐಬ್ರೋಸ್ ಮಧ್ಯದಲ್ಲಿ ಇರಬೇಕು. ಇನ್ಫಿನಿಟಿ ಸ್ಪೇಸ್ ಅದು. ಅನಂತವಾದ ಶೂನ್ಯ. ಯಾವ ತರ ಬ್ಲ್ಯಾಕ್ ಹೋಲ್ ಎಲ್ಲ ಮ್ಯಾನಿಫೆಸ್ಟೇಷನ್ ಝೀರೋ ಮಾಡುತ್ತೋ, ಅದೇ ತರ ಸ್ಪೇಸ್ ಅಲ್ಲಿ ಎಲ್ಲ ನಿಮ್ ಪ್ರೋಗ್ರಾಮ್ಸ್ ಮಾಯ ಆಗ್ತಾ ಇದೆ. ದಟ್ ಈಸ್ ತುರಿಯ. ಅದನ್ನೇ ತುರಿಯ ಸ್ಥಿತಿ. Everything is vanished in that dark space. Just aware that black infinity space. It is pitch black. Krishnavastu. ನಾನು ಮಾತ್ರ ಇದ್ದೀನಿ. Only I am there. Nothing else.
ಓನ್ಲಿ ಐ ಆಮ್ ಪ್ರೆಸೆನ್ಸ್. ನಾನು ಒಂದು ಸ್ಥಿತಿ, ಮಿಕ್ಕದು ಏನೂ ಇಲ್ಲ. ಎವ್ರಿಥಿಂಗ್ is disappearing in that space. ಎಲ್ಲ ಆ ಸ್ಪೇಸ್ ಅಲ್ಲಿ ಲೈವ್ ಆಗ್ತಾ ಇದೆ. After a few minutes, my voice also will disappear. Only you will be there. ನೀ ನಾನು ಮಾತ್ರ ಇರ್ತೀನಿ. ಇನ್ಯಾರು ಇರಲ್ಲ. No body sounds, no programs, nothing. Just I am present. Whatever thought, whatever imagination, ಎಲ್ಲ ಡೈಲ್ಯೂಟ್ ಆಗ್ತಾ ಇದೆ ಆ ಸ್ಪೇಸ್. ಎವ್ರಿಥಿಂಗ್ ಇಸ್ ಡಿಸಪಿಯರ್. There is no sound, there is no time, there is no space. Only eternal. I am now ಸ್ಥಿತ್ವ ಮಾತ್ರ ಇತ್ತು. Now spread that message to all yourselves. Aware of your body. All cells are receiving this message.
And the happiness is your natural state. Immortality is your natural state. ಆನಂದ ಅನ್ನೋದು ನನ್ನ ಸಹಜ ಗುಣ. ಚಿರಂಜೀವತ್ವ ಅನ್ನೋದು ನನ್ನ ಸಹಜ ಗುಣ. ಅದು ಮಾತ್ರ ಗೊತ್ತು DNA. Bless all yourselves. They are working for you. They need your command. They need your gratitude. They are waiting for your gratitude. They are waiting for your appreciation. Bless your body. ನಿಮ್ಮ ಶರೀರಕ್ಕೆ ಆಶೀರ್ವಾದ ಕೊಡಿ. Be grateful to your body. ಕೃತಜ್ಞವಾಗಿರಿ. Last 10 seconds. Repeat it in your mind. Om Shanti Shanti. Shanti. 3, 2, 1. Yes. Open your eyes with pleasant mood. Okay. Relax.